ಮೊದಲನೆಯ ಪ್ರಶ್ನೆ. ನಮೋಸ್ತು ಮಹಾರಾಜಿ. ಉತ್ತರ ಭಾರತದ ಕಡೆ ಶ್ರಾವಕರು ಪೂಜೆ ಮಾಡುತ್ತಾರೆ, ಆದರೆ ನಮ್ಮ ದಕ್ಷಿಣ ಭಾರತದ ಕಡೆ ಪಂಡಿತರು ಯಾಕೆ ಪೂಜೆ ಮಾಡುತ್ತಾರೆ? ಉತ್ತರ ಭಾರತದಲ್ಲಿ ಶ್ರಾವಕರೆಲ್ಲ ತಮ್ಮ ಷಟ್ಕರ್ಮಗಳನ್ನು ನಮ್ಮ ಷಟ್ಕರ್ಮಗಳು ಅಂತ ತಿಳ್ಕೊಂಡು ಸ್ವತಃ ತಾವೇ ಮಂದಿರದಲ್ಲಿ ಷಟ್ಕರ್ಮಗಳನ್ನು ಪಾಲಿಸ್ತಾರೆ. ಅದರಲ್ಲಿ ದೇವಪೂಜೆ ಅನ್ನತಕ್ಕಂಥದ್ದು ಮೊದಲನೆಯ ಷಟ್ಕರ್ಮ, ಗುರುಪಾಸ್ತಿ ಎರಡನೆಯದು. ದೇವಪೂಜೆ, ಗುರುಪಾಸ್ತಿ, ಆಮೇಲೆ ಸ್ವಾಧ್ಯಾಯ, ತಪ, ಸಂಯಮ ಮತ್ತು ದಾನ, ಇವು 6 ಕರ್ಮಗಳಿವೆ. ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ. ಈ 6 ಕರ್ಮಗಳನ್ನು ನಾವು ಬೇರೆಯವರಿಗೆ ವಹಿಸಿಕೊಡಬಾರದು. ಇದೇ ನಮ್ಮ ಜೈನ ಧರ್ಮದ ಪ್ರಕಾರ ಇರುವಂತಹ ನಿಯಮ. ಇನ್ನು ಯಾವುದೇ ಕಾಲಕ್ಕೆ ನಾವು ನಮ್ಮ ಕ್ರಿಯೆಗಳನ್ನು ನಮ್ಮ ಪ್ರಮಾದ ವಶದಿಂದ ಅವುಗಳನ್ನೆಲ್ಲ ಬಿಟ್ಟು ನಮಗೆ ಮಾಡೋಕ್ಕೆ ಆಗುವುದಿಲ್ಲ ಅಂತನ್ನುವಂತಹ ಯಾವುದೇ ಒಂದು ಕಾಲದಲ್ಲಿ ಪ್ರಸಂಗ ಬಂದಾಗ ನಮ್ಮ ಕ್ರಿಯೆಗಳನ್ನು ಯಾರಿಗೊಬ್ಬರಿಗೂ ನಾವು ವಹಿಸಿಕೊಟ್ಟಿದ್ದೇವೆ. ಆದರೆ ಉತ್ತರ ಭಾರತದಲ್ಲಿ ಈ ಥರದ ಆಲಸ್ಯ ಆಗಲಿಲ್ಲ. ಅದಕ್ಕಾಗಿ ಅವರು ಸ್ವತಃ ಪೂಜೆಯನ್ನು ತಮ್ಮ ಕೈಯಿಂದಲೇ ಮಾಡ್ತಾರೆ. ಪೂಜೆ ಅಷ್ಟೇ ಅಲ್ಲ, ಈ ಷಟ್ಕರ್ಮಗಳನ್ನೆಲ್ಲ ತಾವೇ ಸ್ವತಃ ಮಾಡ್ತಾರೆ. ಪೂಜೆ ಮೊದಲನೆಯ ಕ್ರಿಯೆ, ಹೌದಲ್ಲ? ಪೂಜೆ ಮೊದಲನೆಯ ಕ್ರಿಯೆ. ಪೂಜೆಯನ್ನು ನಾವು ಬೇರೆಯವರ ಕಡೆಯಿಂದ ಮಾಡಿಸಿದರೆ ತಪಸ್ಸನ್ನು ಕೂಡ ಬೇರೆಯವರ ಕಡೆಯಿಂದ ಯಾಕೆ ಮಾಡಿಸಬಾರ್ದು? ನೀವು ತಪ ಮಾಡಿ ನಾವು ಮೋಕ್ಷಕ್ಕೆ ಹೋಗ್ತೇವೆ. ಯಾರಾದರೂ ಬೇರೆಯವರಿಗೆ ತಪಸ್ಸನ್ನು ವಹಿಸಿಕೊಟ್ಟಾಗ ನಮ್ಮ ಕರ್ಮಗಳ ನಾಶ ಆಗಿ ನಮಗೆ ಮೋಕ್ಷ ಸಿಗಬಹುದೇನು? ಇಲ್ಲ. ಗುರುಗಳ ಸೇವೆಯನ್ನು ಕೂಡ ಗುರುಪಾಸ್ತಿ ಅಂದರೆ ಗುರು ಸೇವೆ. ಗುರು ಸೇವೆಯನ್ನು ನಾವು ಸ್ವತಃ ನಮ್ಮ ಕೈಯಿಂದ ಮಾಡ್ತೀವಿ ಅಥವಾ ಬೇರೆಯವರ ಕೈಯಿಂದ? ಯಾರ ಕಡೆಯಿಂದ ಮಾಡ್ತೀವಿ? ನಾವು ನಮ್ಮ ಕೈಯಿಂದ ಮಾಡ್ತೀವಿ. ಅದಕ್ಕೊಬ್ಬರೂ ವಹಿಸ್ಬಿಟ್ರೆ ಚಲೋ ಅಲ್ಲ. ನೀವು ಗುರುಗಳ ಸೇವೆ ಮಾಡಿರಿ, ನೀವು ಪೂಜಾ ಮಾಡಿರಿ, ನೀವು ದಾನ ಕೊಡ್ರಿ, ನೀವು ತಪಸ್ಸು ಮಾಡಿರಿ, ನಾವು ಮೋಕ್ಷಕ್ಕೆ ಹೋಗ್ತೀವಿ, ಕೂತ್ಕೊಂಡಲ್ಲಿ ಮೋಕ್ಷಕ್ಕೆ ಹೋಗ್ತೀವಿ ನಾವು. ಇದು ಸಾಧ್ಯತೆ ಏನು? ಯಾವ ಥರ ಉಳಿದ ಕ್ರಿಯೆಗಳನ್ನು ನಾವು ಸ್ವತಃ ಮಾಡ್ತಾ ಇದ್ದೇವೆ, ಆದರೆ ಪೂಜೆಯನ್ನು ಬೇರೆಯವರಿಗೆ ವಹಿಸಿಕೊಟ್ಟಿದ್ದೇವೆ ಅಂತಂದರೆ ಇದು ಜೈನ ಧರ್ಮದ ಪ್ರಕಾರ ನಿಯಮ ತಪ್ಪಾಗಿ ಹೋಗಿದೆ ಎಂದೋ. ಅದರಲ್ಲಿ ನಾವು ಇನ್ನೂ ಪರಿವರ್ತನೆ ಮಾಡಿಕೊಳ್ಳಬೇಕು. ನಮಗೆ ಅಷ್ಟಕ ಮಾಡಲಿಕ್ಕೆ ಬರಬೇಕು. ಇವತ್ತು ನಮ್ಮ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂತಂದರೆ, ಮುನಿಗಳು ಆಹಾರಕ್ಕೆ ಬಂದರು ಅಂತಂದರೆ ನಮಗೆ ಅಷ್ಟಕ ಮಾಡುವುದು ಕೂಡ ಗೊತ್ತಿಲ್ಲ, ನವದಾಭಕ್ತಿ ಗೊತ್ತಿಲ್ಲ. ನವದಾಭಕ್ತಿಯಲ್ಲಿ ಅಷ್ಟಕ ಅತಿ ಮುಖ್ಯ. ಪಾದ ಪ್ರಕ್ಷಾಲನೆ ಹೇಗೆ ಮಾಡಬೇಕು ಅನ್ನುವುದು ಗೊತ್ತಿಲ್ಲ. ಪಾದ ಪ್ರಕ್ಷಾಲನೆ ಅಂದರೆ ಕಾಲು ತೊಳೆಯೋದು. ಪಾದ ಪ್ರಕ್ಷಾಲನೆ ಅಂತಂದರೆ ಪಾದೋದಕವನ್ನು ಸ್ವೀಕಾರ ಮಾಡುವುದು, ಚರಣಗಳನ್ನು ತೊಳೆದು ಗಂಧೋದಕ ಸ್ವೀಕಾರ ಮಾಡುವುದಕ್ಕೆ ಚರಣಾಭಿಷೇಕ ಅಂತಾರೆ. ಚರಣಾಭಿಷೇಕ. ಈ ಕ್ರಿಯೆಗಳನ್ನು ಯಾವ ಥರದಿಂದ ನಾವು ಮಾಡ್ತಾ ಇದ್ದೇವೆ, ಈಗ ಯಾರಿಗೂ ಹಚ್ಚಿಕೊಡಲ್ಲ. ಮುನಿಗಳ ಪೂಜೆಗಾಗಿ ಯಾರು ಬೇರೆಯವರಿಗೆ ಹಚ್ಚಿಕೊಡಲಿಕ್ಕೆ ನಡೀತದೇನು? ನಿಮ್ಮ ಮನೆಯಲ್ಲಿ ನೀವು ಶುದ್ಧ ಭೋಜನವನ್ನು ಮಾಡ್ತಾ ಇದ್ದೀರಿ ಮತ್ತು ಮುನಿಗಳನ್ನು ಪಡಗಾಯಿಸಿಕೊಂಡಿದ್ದೀರಿ ಅಂತಂದರೆ, ಪಡಗಾಯಿಸಿಕೊಳ್ಳಲಿಕ್ಕೆ, ಪೂಜಾ ಮಾಡಲಿಕ್ಕೆ, ನವದಾಭಕ್ತಿ ಮಾಡಲಿಕ್ಕೆ ಬೇರೆಯವರಿಗೆ ವಹಿಸಿಕೊಟ್ಟಾಗ ಅದು ದೋಷವೋ ಅಥವಾ ನಿರ್ದೋಷ? ಅದು ದೋಷಪೂರ್ಣವಾದದ್ದು. ಅದಕ್ಕೆ ಕನಿಷ್ಠ ಪಕ್ಷ ನಮಗೆ ಅಷ್ಟಕವನ್ನಾದರೂ ಮಾಡಲಿಕ್ಕೆ ಬರಬೇಕು. ಈ ಸಂಸ್ಕಾರಗಳು ನಮ್ಮಲ್ಲಿ ಕಡಿಮೆಯಾಗಿ ಬಿಟ್ಟು ದೇವಪೂಜಾ ಅಭಿಷೇಕ ಅನ್ನುವಂಥದ್ರಿಂದ
ನಾವು ಬಹಳ ದೂರ ಆಗಿಬಿಟ್ಟಿದ್ದೇವೆ. ಆದರೆ ಉತ್ತರ ಭಾರತದ ಶ್ರಾವಕರು ತಾವೇ ತಮ್ಮ ಸ್ವತಃ ಕೈಯಿಂದ ಅಷ್ಟಕವನ್ನು ಮಾಡ್ತಾರೆ, ವಿಧಾನಗಳನ್ನು ಕೂಡ ತಾವೇ ಪುಸ್ತಕವನ್ನು ಇಟ್ಟುಕೊಂಡು ತಾವೇ ಮಾಡ್ತಾರೆ. ಗುರುಗಳ ಉಪಾಸನೆಯನ್ನಂತೂ ಅತಿ ಭಕ್ತಿಯಿಂದ ತಾವೇ ಮಾಡ್ತಾರೆ. ಆ ಭಕ್ತಿಯನ್ನು, ಇಲ್ಲಿಯ ಭಕ್ತಿಯನ್ನು ನೋಡಿದರೆ ಅಜಗಜಾಂತರ ವ್ಯತ್ಯಾಸ ಕಂಡುಬರುತ್ತೆ. ನೀವು ಯಾವಾಗಾದರೂ ಹೋಗಿ ಬುಂದೇಲ್ಖಂಡದಲ್ಲಿ ಆಚಾರ್ಯ ಶ್ರೀಗಳು ವಿಹಾರ ಎಲ್ಲಿ ಆಗ್ತಾ ಇದೆಯಲ್ಲ, ಆ ದೇಶದಲ್ಲಿ ಹೋಗಿ ಅವರ ಭಕ್ತಿಯನ್ನು ನೋಡಿ, ಗುರು ಭಕ್ತಿಯನ್ನು ಮಾಡುವಾಗ, ಭಗವಂತರ ಅಭಿಷೇಕ ಪೂಜೆಯನ್ನು ಮಾಡುವಾಗ ಎಷ್ಟೊಂದು ಮನ ತುಂಬಿದ ಉತ್ಸಾಹಪೂರ್ವಕವಾಗಿ ಅವರು ಈ ಭಕ್ತಿ ಕ್ರಿಯಾಗಳನ್ನು ಮಾಡ್ತಾರೆ. ಅವರ ಷಟ್ಕ್ರಿಯೆಗಳನ್ನು ನೋಡ್ತೀವಿ ಅಂತಂದರೆ ನಮ್ಮಿಂದ ನಮಗೆ ಅನಿಸಿಬಿಡ್ತದೆ ನಾವು ಎಷ್ಟು ಹಿಂದಿದ್ದೀವಿ ಅಂತ. ಇದೆಲ್ಲ ಹೀಗೆ ಯಾಕೆ ಆಯಿತು ಅಂತಂದರೆ ನಾವೆಲ್ಲ ಧರ್ಮಕ್ಷೇತ್ರದಲ್ಲಿ ಪ್ರಮಾದಿಗಳಾಗ್ತಾ ಹೋಗಿಬಿಟ್ಟಿವಿ. ಷಟ್ಕರ್ಮಗಳನ್ನೇ ಮರೆತು ಬಿಟ್ಟಿವಿ. ನಮಗೂ ಕೂಡ ಯಾರು ಕಲಿಸ್ಲಿಲ್ಲ, ನಮಗೂ ಕೂಡ ಯಾರು ಕಲಿಸಿರಲಿಲ್ಲ. ನಮೋಕಾರ ಮಂತ್ರ ಬಂದದ್ದೇ ನಮಗೆ 7ನೇ 8ನೇ 10ನೇ ವಯಸ್ಸಿಗೆ. ಈಗ ನೋಡ್ರಿ, 3ನೇ ವಯಸ್ಸದ ಮಕ್ಕಳಿಗೂ ಕೂಡ ನಮೋಕಾರ ಮಂತ್ರ ಬರ್ತಾ ಇದೆ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ ಎಲ್ಲರಿಗೂ ಬರ್ತದೆ. ಅಂದರೆ ಈಗ ಸ್ವಲ್ಪ ಧರ್ಮ ಈ ದಕ್ಷಿಣದಲ್ಲಿ ಪ್ರಾರಂಭ ಆಗಿದೆ. ಇಲ್ಲಿ ತನಕ ಬಹಳ ಕತ್ತಲೆ ಇತ್ತು, ಬಹಳ ಹಿಂದಿದ್ದೀವಿ ನಾವೆಲ್ಲ. ಈಗ ಸ್ವಲ್ಪ ಬೆಳಕಿಗೆ ಬರ್ತಾ ಇದ್ದೀವಿ. ಇದು ಇಲ್ಲೇ ನಿಲ್ಲಬಾರದು, ಇನ್ನೂ ಫಾಸ್ಟ್ ಮುಂದೆ ಹೋಗಬೇಕು. ಯಾವ ಗತಿಯಿಂದ? ಫುಲ್ ಸ್ಪೀಡ್ ಗಾಡಿ. ಷಟ್ಕ್ರಿಯೆಗಳನ್ನು ನಾವೇ ಮಾಡುವುದು ಉತ್ತಮ. ಬರಕತ್ತೀರಿ ಬೇರೆ ಕಡೆ ಲೈಟ್ ಇದ್ರೆ ಹಚ್ಚಿರಲ್ಲ, ಇಲ್ಲಿ ಕಡಿಮೆ ಆಗ್ತಾವ ಸ್ವಲ್ಪ. ಇವು ಮುಂದಿನೆಲ್ಲ ಬಂದ್ ಮಾಡ್ರಿ, ಮತ್ತೆ ಆ ಕಡೆ ಬೇರೆ ಕಡೆ. ನಿಮ್ಗೆ ಓದಕ್ಕೆ ಕಾಣ್ತೈತೆಲ್ಲ ಪ್ರಶ್ನೆ. ಹಾಂ, ನಮ್ಗೇನು ನಮ್ಗೆ ಕಾಣದಿದ್ರೂ ನಡೀತದೆ. ನಮೋಸ್ತು ಮಹಾರಾಜಿ. ಮುಂದಿನ ಪ್ರಶ್ನೆ, ಜನಿವಾರ ಏಕೆ ಧರಿಸಬೇಕು? ಜನಿವಾರ ಧರಿಸಬೇಕಾದ ನಿಯಮಗಳೇನು? ನೋಡಿ, ಜೈನ ಧರ್ಮದಲ್ಲಿ ಈ ಪದ್ಧತಿಯನ್ನು ಯಾವಾಗ ಬೆಳೆಸಿಕೊಂಡು ಬಂದರು ಅಂತಂದರೆ, ಒಂದಾನೊಂದು ಕಾಲದಲ್ಲಿ ನಮ್ಮ ಜೈನ ಧರ್ಮದ ಪ್ರಭಾವ ಮತ್ತೊಬ್ಬರ ಮೇಲೆ ಒಳ್ಳೆಯದಾಗಿ ಆಗ್ತಾ ಇತ್ತು. ಇನ್ನು ಅಹಿಂಸಾ ಧರ್ಮದ ಈ ಆಚಾರ ವಿಚಾರಗಳಿಗೆ ಪ್ರಭಾವಿತರಾಗಿ ಜೈನ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಇಚ್ಛೆ ಪಟ್ಟವರನ್ನು, ಜೈನ ಧರ್ಮಕ್ಕೆ ಅವರನ್ನು ಯಾವ ರೀತಿಯಲ್ಲಿ ನಾವು ಸಂಸ್ಕಾರ ಕೊಟ್ಟು ಅವರಿಗೆ ಜೈನ ಧರ್ಮದ ದೀಕ್ಷಾ ವಿಧಿಯಿಂದ ದೀಕ್ಷಾ ಕೊಟ್ಟು ಅವರನ್ನು ಜೈನರನ್ನಾಗಿ ಮಾಡಿಕೊಂಡೇವಿ ಅಂತಂದರೆ, ಈ ಒಂದು ವಿಧಿಯಿಂದ ಯಜ್ಞೋಪವೀತ ಕೊಟ್ಟು ಕೈಯೊಳಗೆ ಕಂಕಣ ಕಟ್ಟಿ ಅವರಿಗೆ ಈ ವ್ರತೋಪದೇಶ ಅಂತಾರಲ್ಲ, ಮುಂಜಿ ಬಂಧನ ಅಂತೀರಿ ನೀವೆಲ್ಲ, ಗೊತ್ತೈತಲ್ಲ. ಈ ಮುಂಜಿ ಬಂಧನದ ಪರಂಪರೆ ಅಲ್ಲಿಂದ ಶುರು ಆಯಿತು. ಇದು ಜೈನರಿಗೆ ಇರುವಂತಹ ನಿಯಮಗಳಾಗಿರಲಿಲ್ಲ. ಆದರೆ ಜೈನ ಧರ್ಮವನ್ನು ಸ್ವೀಕಾರ ಮಾಡತಕ್ಕಂತಹ ಬೇರೆಯಾದ ಜನರಿಗೆ ಅಹಿಂಸಾ ಧರ್ಮವನ್ನು ತಿಳಿದು ಅದಕ್ಕೆ ಪ್ರಭಾವಿತರಾಗಿ ನಾವು ಕೂಡ ಈ ಧರ್ಮವನ್ನು ಸ್ವೀಕಾರ ಮಾಡೋಣ ಅನ್ನುವಂಥವರಿಗೆ ಈ ಯಜ್ಞೋಪವೀತದ ಪರಂಪರೆ ಬಂದಿದೆ ವಿನಃ ಇದು ಜೈನ ಧರ್ಮದ ಜೈನರಿಗೆ ಹಾಕಿಕೊಳ್ತಕ್ಕಂತಹ ಯಾವ ವಿಧಿವಿಧಾನವೂ ಕೂಡ ಇಲ್ಲ. ಅದು ಯಾರು ಜೈನ ಧರ್ಮವನ್ನು ಬೇಕು ಅಂತಾರೆಲ್ಲ ಅವರಿಗಾಗಿ ಇದೆ. हेलो हेलो अगर व्यक्ति
समस्या दूर होने के लिए उपवास या जाप करे तो उससे पाप होता या क्या नहीं? ಆವಾಜ್ ಚಲು ಬರ್ತಾ ಇಲ್ಲ, ಏನಿದು ಕರ್ಕಶ ಆವಾಜ್ ಬರ್ತಾ ಇದೆ, ಶಬ್ದಗಳು ತಿಳಿತಾ ಇಲ್ಲ. हेलो 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 अगर ಸೆಲ್ ಡೌನ್ ಆಗಿದೆ ನೋಡ್ರಿ. हेलो अगर व्यक्ति समस्या दूर होने के लिए ಹಾಂ, उपवास या जप करे तो उससे पाप होता है या नहीं? ಉಪವಾಸ ಕರೀತು ಸಮಸ್ಯೆಗಳನ್ನು ದೂರ ಮಾಡೋಗೋಸ್ಕರ ಸಂಸಾರದಾಗ ಏನಾದ್ರು ಸಮಸ್ಯೆ ದುಃಖ ಕಷ್ಟ ಬಂದಾವಂದ್ರೆ ಅದನ್ನ ದೂರ ಮಾಡ್ಲಕ್ಕಾಗಿ ವಿಶೇಷ ಉಪವಾಸ ಮಾಡೋದು ಮತ್ತು ಜಪ ಹಾಕೋದು, ಅದರಿಂದ ಪುಣ್ಯನೋ ಅಥವಾ ಪಾಪ ಅಂತ ಕೇಳಿದಾರ. ಇದೇನಿದೆ, ಈ ಥರ ಏನಾದರೂ ಘಟನೆ ಘಟಿಸಿದಾಗ ನಮ್ಮ ಜೈನ ಧರ್ಮದ ಪ್ರಕಾರ ಭಾವನಾತ್ಮಕವಾಗಿ ಅದನ್ನು ಮಾಡಲಿಕ್ಕೆ ಹೇಳಿದ್ದಾರೆ ವಿನಃ ನಮ್ಮ ಸಮ್ಯಕ್ತ್ವಕ್ಕೆ ದೋಷ ಬರುವಂತೆ ಕಾಮನಾಭಾವದಿಂದ ಮಾಡಲಿಕ್ಕೆ ಹೇಳಿಲ್ಲ. ಕಾಮನಾಭಾವ ಮತ್ತು ಭಾವನಾಭಾವ ಅಂತಂದರೆ ಬೇರೆ ಬೇರೆ. ಯಾವ ರೀತಿ ತೀರ್ಥಂಕರ ಪ್ರಕೃತಿ ಬಂದ್ ಆಗಬೇಕು ಅಂತಂದರೆ ಭಾವನೆಯನ್ನು ಭಾವಿಸಿ ಕಟ್ಟಿಕೊಳ್ತೀವಲ್ಲ ತೀರ್ಥಂಕರ ಪ್ರಕೃತಿಯನ್ನು, ಅದೇ ತರಹ ಯಾವುದೇ ಒಂದು ಕಷ್ಟ ಬಂದಾಗ ಆವಾಗ ನಮೋಕಾರ ಮಂತ್ರವನ್ನು ಜಪಿಸೋದು ಭಾವನಾತ್ಮಕವಾಗಿ ಇರೋದು ಒಳ್ಳೆಯದು, ಕಾಮನಾತ್ಮಕವಾಗಿ ಇರಬಾರ್ದು. ಕಾಮನ ಇದು ಸರಿಯಲ್ಲ. ಕಾಮನಾ ಮಾಡ್ತೇವೆ ಅಂತಂದರೆ ಅದರೊಳಗೆ ಪುಣ್ಯವೂ ಕಟ್ಟುವುದಿಲ್ಲ, ಮತ್ತು ಕಟ್ಟಿದರೂ ಕೂಡ ಅಲ್ಪ ಸ್ವಲ್ಪ ಪುಣ್ಯ ಕಟ್ಟಿ ನಿಜವಾದ ಯಾವ ರೀತಿಯ ಒಂದು ಫಲ ಸಿಗಬೇಕೋ ಆ ಫಲ ಸಿಕ್ಕುವುದೇ ಇಲ್ಲ. ಅದಕ್ಕಾಗಿ ಜೈನ ಧರ್ಮದ ಪ್ರಕಾರ ಭಾವನಾತ್ಮಕವಾಗಿ ನಾವು ಏನು ಮಾಡಿದರೂ ಅದು ಮಾನ್ಯ, ಆದರೆ ಕಾಮನಾಭಾವದಿಂದ ಮಾಡಬಾರ್ದು ಅನ್ನುವುದನ್ನು ಹೇಳಿದ್ದಾರೆ. ನಮಸ್ತು ಮಹಾರಾಜ. ಮುಂದಿನ ಪ್ರಶ್ನೆ, ಎಲ್ಲ ತೀರ್ಥಂಕರರು ಭಾರತದಲ್ಲಿಯೇ ಮೋಕ್ಷ ಹೊಂದಿದ್ದಾರೆ ಅಥವಾ ವಿದೇಶದಲ್ಲಿ ಏಕೆ ಮೋಕ್ಷ ಹೊಂದಿಲ್ಲ? ಮೋಕ್ಷ ಹೊಂದಿಲ್ಲ. ಭಾರತ ದೇಶದೊಳಗೆ ಎಲ್ಲ ಇಲ್ಲಿಂದ ಮೋಕ್ಷ ಹೋಗಿದಾರ ಅಥವಾ ವಿದೇಶದಿಂದ ಕೂಡ ಮೋಕ್ಷ ಹೋಗಿದಾರ? ನೋಡಿ, ಇದು ಜಂಬೂ ದ್ವೀಪದಲ್ಲಿ ನಾವು ಇರುವಂತಹ ಭಾರತ ದೇಶ ಇದು ಒಂದು. ಇಂಥ ಭಾರತ ದೇಶಗಳು ಎಷ್ಟಿದಾವೆ ಗೊತ್ತಾ? ಭಾರತ ಕ್ಷೇತ್ರಗಳು 5, ಐರಾವತ ಕ್ಷೇತ್ರಗಳು 5 ಮತ್ತು ವಿದೇಹ ಕ್ಷೇತ್ರಗಳು 160. 2.5 ದ್ವೀಪದಲ್ಲಿ, ಅಂದರೆ ಈ ಮನುಷ್ಯ ಲೋಕದಲ್ಲಿ 2.5 ದ್ವೀಪಗಳಲ್ಲಿ 160 ವಿದೇಹ ಕ್ಷೇತ್ರಗಳು, 5 ಭರತ ಕ್ಷೇತ್ರಗಳು ಮತ್ತು 5 ಐರಾವತ ಕ್ಷೇತ್ರಗಳು, ಈ ರೀತಿ ಒಟ್ಟು ಸೇರಿ 170 ಆರ್ಯಖಂಡಗಳಿವೆ. ಈ ಎಲ್ಲ ಆರ್ಯಖಂಡಗಳಲ್ಲಿ ಭವ್ಯ ಜೀವಿಗಳು ಮೋಕ್ಷವನ್ನು ಪಡಿತಾರೆ, ಇಲ್ಲಿಂದಲೇ ಪಡಿತಾರೆ ಹಾಗೇನಿಲ್ಲ. ಮೋಕ್ಷಕ್ಕೆ ಹೋಗುವಂತಹ ಸ್ಥಾನಗಳು 170 ಇದಕ್ಕಿಂತ ಜಾಸ್ತಿ ಇಲ್ಲ. ನಮೋಸ್ತು ಮಹಾರಾಜೆ. ವೃದ್ಧಿ ಬಂದಾಗ ಮುನಿಗಳಿಗೆ ಆಹಾರ ಕೊಡಬಹುದಾ? ಸೂತಕ ಬಂದಾಗ, ವೃದ್ಧಿ ಇದ್ದಾಗ ಆಹಾರವನ್ನು ಕೊಡಲಿಕ್ಕೆ ನಡೆಯಿಲ್ಲ, ಆಹಾರ ಕೊಡಬಾರ್ದು. ದೇವ ದರ್ಶನ ಮಾಡಬಹುದು, ದ್ರವ್ಯ ಪೂಜಾ ಮಾಡುವ ಹಾಗಿಲ್ಲ. ಭಗವಂತರ ದರ್ಶನ ಮಾಡ್ಬೋದು ದೂರದಿಂದ. ದೇವ ಶಾಸ್ತ್ರ ಗುರುಗಳನ್ನು ಸ್ಪರ್ಶ ಮಾಡುವುದು ಸರಿಯಲ್ಲ. ನಮೋಸ್ತು ಮಹಾರಾಜಿ. ಮುಂದಿನ ಪ್ರಶ್ನೆ, ಸ್ತ್ರೀಯರು ಜಿನ ಭಗವಂತರ ಅಭಿಷೇಕ ಮಾಡುವುದು ಸರಿಯೋ ಅಥವಾ ತಪ್ಪು? ಸ್ತ್ರೀಯರು ಜಿನ ಭಗವಂತರ ಅಭಿಷೇಕ ತಪ್ಪು, ಮಾಡಬಾರದು. ಪುರುಷರು ಅಭಿಷೇಕ ಮಾಡಬೇಕು, ಪೂಜೆಯನ್ನು ಮಾಡಬೇಕು. ಸ್ತ್ರೀಯರು ಪೂಜೆಯನ್ನು ಮಾಡಬೇಕೆ ಅಷ್ಟೇ ವಿನಃ ಅಭಿಷೇಕ ಮಾಡುವಂಥದ್ದು ಸರಿಯಲ್ಲ. ಏಕೆಂದರೆ ಭಗವಂತರು ಸಂಯಮಧಾರಿಗಳು, ಬಾಲಕರಲ್ಲ. ಬಾಲಕರಿರ್ತಿದ್ದರು ಅಂತಂದರೆ ಮಾತು ಬೇರೆ. ಹುಟ್ಟಿದಂತಹ ತೀರ್ಥಂಕರ ಬಾಲಕನನ್ನು ಯಾರೂ ಕೂಡ ಸ್ಪರ್ಶ ಮಾಡಿದರೂ ಏನು ಅಡ್ಡಿ ಇಲ್ಲ. ಆದರೆ ದೀಕ್ಷೆಯನ್ನು ಹೊಂದಿರತಕ್ಕಂತಹ
ಭಗವಂತನ ಪವಿತ್ರ ಪರಮ ಆತ್ಮಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಂಡಿರತಕ್ಕಂತಹ ಭಗವಂತನನ್ನು ಮುಟ್ಟುವುದು ಅದು ದೋಷಪೂರ್ಣವಾಗಿದೆ ಅನ್ನುವುದನ್ನು ಶಾಸ್ತ್ರಾಧಾರವಾಗಿ ಹೇಳಬಹುದೇ ವಿನಃ ಭಗವಂತರಿಗೆ ಅಥವಾ ಭಗವಂತರನ್ನಿಸಿಕೊಂಡಿರ್ತಕ್ಕಂಥ ಜಿನ ಪ್ರತಿಮೆಗಳು ಬಾಲಕನ ಪ್ರತಿಮೆಗಳೇನು? ಭಗವಂತರ ಪ್ರತಿಮೆಗಳೆಲ್ಲ ಬಾಲಕನ ಪ್ರತಿಮೆಗಳು, ಜಿನ ಬಾಲಕನ ಪ್ರತಿಮೆಗಳು ಅಥವಾ ಭಗವಂತನ ಪ್ರತಿಮೆಗಳು? ಕೇವಲ ಜ್ಞಾನ ಆದ ನಂತರದ ಪ್ರತಿಮೆಗಳು ಅಂದರೆ ಅರಿಹಂತರ ಪ್ರತಿಮೆಗಳು. ಮುನಿಗಳನ್ನೇ ನಾವು ಸ್ಪರ್ಶ ಮಾಡಲಿಕ್ಕೆ ಆಗುಲ್ಲ ಅಂದ ಮೇಲೆ ಭಗವಂತರು ಮುನಿಗಳಕ್ಕಿಂತ ಹೆಚ್ಚಿನ ಪವಿತ್ರ ಪದವನ್ನು ಹೊಂದಿದವರು. ಅವರ ಸ್ಪರ್ಶ ಮಾಡಲಿಕ್ಕೆ ಹೇಗೆ ಸಾಧ್ಯ? ತಪ್ಪು. ಯಾವುದೇ ಪ್ರಕಾರ ಈ ಕ್ರಿಯೆಯನ್ನು ಮಾಡ್ತೀವಿ ಅಂತಂದರೆ ಮಾಡುವವರಿಗೆ ಬಹಳ ದೊಡ್ಡ ಪಾಪಾಶ್ರವ ಆಗುತ್ತೆ. ಮುನಿಗಳನ್ನು ಮುಟ್ಟಿದಾಗ, ಸ್ಪರ್ಶ ಮಾಡಿದಾಗ ಪಾಪ ಹತ್ತದೆಯೋ ಅಥವಾ ಪುಣ್ಯ ಹತ್ತದೆಯೋ? ಪಾಪ ಹತ್ತದೆಯಲ್ಲ. ಯಾಕೆ ಹತ್ತದೆ? ಅವರಲ್ಲಿ ಸಂಯಮ ಇದೆ. ಆ ಸಂಯಮಕ್ಕೆ ಬಾಧೆ ಬರ್ತದೆಯಲ್ಲ. ಅದಕ್ಕಾಗಿ ಜಂಡುಗ ಭಾಳ ದೊಡ್ಡ ಈ ದೊಡ್ಡದು. ಮುಂದಿನ ಪ್ರಶ್ನೆ. ನಮೋಸ್ತು ಮಹಾರಾಜಿ, ನಾವು ಪ್ರಯಾಣ ಮಾಡುವಾಗ ನಮ್ಮ ಕಾಲದಲ್ಲಿ ಪಾದರಕ್ಷೆಗಳಿರುತ್ತವೆ. ಆಗ ನಾವು ನಮೋಕಾರ ಮಂತ್ರ ಜಪಿಸಬಹುದೇ? ನಮೋಕಾರ ಮಂತ್ರವನ್ನು ಮನಸ್ಸಿನಲ್ಲಿ ಅನ್ಲಿಕ್ಕೆ ಏನು ಅಡ್ಡಿ ಇಲ್ಲ. ನಮೋಕಾರ ಮಂತ್ರವನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಹೇಳಲಿಕ್ಕೆ ನಡೀತದೆ. ಸೂತಕ್ಕಿದ್ರೂ ನಡೀತದೆ. ಮತ್ತು ಎಂಥ ಅವಸ್ಥೆಯಲ್ಲಿ ಪವಿತ್ರೋವಾ ಅಪವಿತ್ರೋವಾ ದುಸ್ಥಿತೋ ನಮೋಕಾರ ಈ ಥರ ಹೇಳ್ತಿರಲ್ಲ ಪೂಜಾ ಸಮಯದಲ್ಲಿ, ಆ ಶ್ಲೋಕಗಳ ಅರ್ಥ ಏನು ಅಂತಂದರೆ, ನಾವು ಪವಿತ್ರ ಅವಸ್ಥೆಯಲ್ಲಿಯೇ ಇರಲಿ ಅಥವಾ ಅಪವಿತ್ರ ಅವಸ್ಥೆಯಲ್ಲಿಯೇ ಇರಲಿ, ಎರಡೂ ಅವಸ್ಥೆಯಲ್ಲಿ ನಾವು ಮನಸ್ಸಿನಲ್ಲಿ ನಮೋಕಾರ ಮಂತ್ರವನ್ನು ಉಚ್ಚಾರಣೆ ಮಾಡೋದೇನು ತಪ್ಪಲ್ಲ. ಮನುಷ್ಯಗತಿ ಏಕೆ ಶ್ರೇಷ್ಠ? ಮನುಷ್ಯಗತಿಯಲ್ಲಿ ಮೂರೂ ರತ್ನಗಳು ಪ್ರಾಪ್ತವಾಗುವ ಕಾರಣದಿಂದ ಮನುಷ್ಯಗತಿಗೆ ಶ್ರೇಷ್ಠತೆ ಇದೆ. ಇನ್ನು ಉಳಿದ ಗತಿಗಳಲ್ಲಿ ಸಮ್ಯಕ್ ದರ್ಶನ, ಜ್ಞಾನ ಇವೆರಡೇನೋ ಇವೆ, ಪ್ರಾಪ್ತ ಮಾಡಿಕೊಳ್ಳಬಹುದು. ಆದರೆ ಸಂಯಮದ ಪ್ರಾಪ್ತಿ ಯಾವ ಗತಿಯಲ್ಲೂ ಇಲ್ಲ. ಈ ದೃಷ್ಟಿಯಿಂದ ಮನುಷ್ಯಗತಿಗೆ ಶ್ರೇಷ್ಠತೆ ಬಂದಿದೆ. ದೇವದರ್ಶನದ ಲಾಭಗಳು ಯಾವುವು? ದೇವದರ್ಶನದ ಲಾಭ ಅಂತಂದರೆ, ಭಗವಂತರ ದರ್ಶನ ಮಾಡುವಾಗ ಆ ದರ್ಶನದಿಂದ ನಾವು ಉತ್ತಮಾತಿ ಉತ್ತಮ ನಿಜವಾದ ಫಲವನ್ನು ಪಡೆಯಬೇಕು ಅಂತಂದರೆ, ನಾನೂ ಭಗವಂತನಾಗಬೇಕು ಅನ್ನುವಂತಹ ಗುರಿಯನ್ನು ಇಟ್ಟುಕೊಂಡು ಸಮ್ಯಕ್ ದರ್ಶನ ಮೊದಲಾದ ಧರ್ಮಗಳನ್ನು ಧರಿಸಿಕೊಂಡು ದೇವದರ್ಶನ ಮಾಡ್ತೀವಿ ಅಂತಂದರೆ ಅದು ಅತ್ಯಂತ ಲಾಭದಾಯಕ. ಆದರೆ ಸಮ್ಯಕ್ತ್ವ ಇಲ್ಲದೆ ಭಗವಂತರಾಗತಕ್ಕಂಥ ಗುರಿಯನ್ನು ಇಟ್ಟುಕೊಳ್ಳದೆ ದೇವದರ್ಶನ ಮಾಡೋದು ವ್ಯರ್ಥ ಇದೆ. ಆದ್ದರಿಂದ ಅಲ್ಪ ಸ್ವಲ್ಪ ಪುಣ್ಯ ಏನೂ ಕಟ್ಟಬಹುದು, ಆ ಪುಣ್ಯದ ಫಲವೂ ಕೂಡ ಸಿಗಬಹುದು. ಆದರೆ ಆತ್ಮಕಲ್ಯಾಣ, ಮೋಕ್ಷ ಪ್ರಾಪ್ತಿ, ಕರ್ಮಗಳ ನಿರ್ಜರೆ, ಕರ್ಮಗಳ ಸಂವರ ಇದು ಯಾವುದೂ ಕೂಡ ಲಾಭವಾಗಲಿಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ಅಥವಾ ಮನೆಯ ಮೇಲೆ ಜಿನಮಂದಿರ ಕಟ್ಟುವುದು ಸರಿಯೋ ಅಥವಾ ತಪ್ಪು? ಮನೆಯ ಮೇಲೆ ಚೈತ್ಯಾಲಯವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ, ಮಾಡಿಕೊಳ್ಳಬಹುದು. ಮನೆಯ ಮೇಲ್ಭಾಗದಲ್ಲಿ ಮಾಡಿಕೊಳ್ಳಬೇಕು. ಆದರೆ ಈಗಿನ ಒಂದು ವರ್ತಮಾನದ ಪದ್ಧತಿ ಅಂತಂದರೆ ಬಹಳ ತಪ್ಪಾದ ಪದ್ಧತಿ ಶುರುವಾಗಿದೆ. ಅಡಿಗೆ ಮನೆಯಲ್ಲಿ ದೇವಘರ ಅಂತ ಹೇಳಿಬಿಟ್ಟು ಜಗಲಿ ಮಾಡಿಕೊಂಡು ಅದರೊಳಗೆ ಭಗವಂತರ ಯಾವುದೇ ಒಂದು ಭಾವಚಿತ್ರವನ್ನಾಗಲಿ ಅಥವಾ ಪ್ಲಾಸ್ಟಿಕ್ದು ಮೂರ್ತಿಗಳನ್ನಾಗಲಿ ಇಟ್ಟುಕೊಂಡು ನಾವು ಅದನ್ನು ಪೂಜೆ ಮಾಡ್ತೀವಲ್ಲ, ಅದು ತಪ್ಪು. ಯಾಕೆಂದರೆ ಅಡಿಗೆ ಮನೆಯಲ್ಲಿ ಯಾವುದೇ ಪ್ರಕಾರದ ಗುರುಗಳ ಫೋಟೋ, ಭಗವಂತರ ಫೋಟೋ ಇವುಗಳನ್ನು ಹಚ್ಚಬಾರದು. ಹಚ್ಚಿದರೆ ಬಹಳ ದೋಷ ಬರುತ್ತೆ. ಏಕೆಂದರೆ ಭಗವಂತರು
ನೈವೇದ್ಯವನ್ನು ಸ್ವೀಕಾರ ಮಾಡುವಂಥವ್ರಲ್ಲ ಅಲ್ಲ. ಹೌದಲ್ಲ? ನಮ್ಮ ಭಗವಂತರ ನೈವೇದ್ಯ ಸ್ವೀಕಾರ ಮಾಡ್ತಾರೆ, ಆಹಾರ ಮಾಡ್ತಾರೆ. ಹಸಿವೆ ನೀರಡಿಕೆ ಅನ್ನುವಂಥದ್ದು ಅರ್ಹಂತ ಭಗವಂತರಿಗೆ ಏನಿದೆ ಏನು ಇಲ್ಲ. ಇದೆಲ್ಲ ಇಲ್ಲ ಅಂದಮೇಲೆ ಅಡಿಗೆ ಮನೆಯಲ್ಲಿ ಭಗವಂತರು ಯಾಕೆ ಬೇಕು? ದರ್ಶನಕ್ಕೆ ಬೇಕೋ ಅಥವಾ ನೈವೇದ್ಯ ತೋರಿಸ್ಲಿಕ್ಕೆ ಬೇಕೋ? ಯಾವ ಉದ್ದೇಶದಿಂದ ಬೇಕು? ಇದೊಂದು ರೂಢಿ ಪರಂಪರೆ ಅಂತ ಹೇಳಿಬಿಟ್ಟು ಯಾರೋ ಮಾಡ್ತಾರೆ. ಆ ಪರಂಪರೆ ನಮ್ಮ ಜೈನ ಮನೆಗಳಲ್ಲೂ ಕೂಡ ಶುರುವಾಗಿದೆ. ಯಾರ ಅಡಿಗೆ ಮನೆಯಲ್ಲಿ ಇಂಥ ದೇವಘರ್ ಅಥವಾ ಜಗಲಿ ಅನ್ನೋದಂತ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಮೊದಲು ತೆಗೆದು ಹಾಕಬೇಕು. ಅದು ಸರಿಯಲ್ಲ, ಭಯಂಕರ ಪಾಪ ಹತ್ತದೆ, ಅದರಿಂದ ದೋಷ ಆಗ್ತದೆ. ಇನ್ನು ಇದನ್ನು ಎಲ್ಲಿ ಮಾಡಬೇಕು ಅಂತಂದರೆ, ಬೇರೆ ಯಾವ್ದ ರೂಮಿನಲ್ಲಿ ಎಲ್ಲಿ ಪ್ರಶಸ್ತ ಇದೆ, ಎಲ್ಲಿ ನಾವು ಈಗ ಶೋಕೇಶ್ ಅಂತ ಹೇಳಿಬಿಟ್ಟು ಸ್ಥಾನ ಮಾಡಿರ್ತೀರಲ್ಲ, ಅಲ್ಲಿ ಅಂಥದ್ದು ಇಂಥದ್ದು ಯಾವುದು ಬೇಕಾದ ಮೂರ್ತಿಗಳನ್ನು ಇಟ್ಟಿರ್ತೀರಿ. ಆ ಜಾಗದಲ್ಲಿ ಇದನ್ನು ಅಲ್ಲಿಟ್ಟರೆ ಭಾಳ ಚಲೋ, ಶೋಕೇಸ್ನಲ್ಲಿ. ಅಲ್ಲಿ ಮಾಡೋದು ಭಾಳ ಚಲೋ. ಇನ್ನು ಈ ಶೋಕೇಶ್ ಅದಕ್ಕೆ ಬೇಕಾಗಿದೆ. ಅದರಗಳೊಂದು ಲಕ್ಷ್ಮೀ ಫೋಟೋ ಒಂದು ಕಡೆಗೆ, ಅದು ಇದು ಎಂಥ ದೇವತೆಗಳನ್ನೆಲ್ಲ, ರಾಗಿ ದೇವತೆಗಳನ್ನೆಲ್ಲ ತಂದಿಡ್ತೀರಲ್ಲ, ಗಿಫ್ಟ್ಗಳನ್ನ ತಂದಿಡೋದು, ಇದೆಲ್ಲ ಅದಕ್ಕೆ ಬೇಕಾಗಿದೆ. ಅಲ್ಲಿ ನಿಜವಾಗಿ ದೇವಶಾಸ್ತ್ರ ಗುರುಗಳ ದಿಗಂಬರ ಮುನಿಗಳ ಫೋಟೋ, ಶಾಸ್ತ್ರ ಮತ್ತು ಭಗವಂತರ ಭಾವಚಿತ್ರಗಳನ್ನು ಇಟ್ಟುಕೊಂಡ್ರಿ ಅಂತಂದರೆ ಎಷ್ಟು ಒಳ್ಳೆಯದನ್ನಿಸುತ್ತೆ ಅದು. ಇನ್ನೊಂದು ಜಾಗ ಇಲ್ಲ ಅಂತಂದರೆ ಶೋಕೇಸ್ ಅಂತೂ ಇದ್ದೇ ಇದೆ, ಅಲ್ಲಿ ಇಡಬಹುದು ಇವುಗಳನ್ನೆಲ್ಲ. ಇನ್ನು ಪ್ರಶ್ನೆ ಅಂತಂದರೆ, ಇಂಥ ಭಗವಂತರ ಫೋಟೋ ಆಗಲಿ ಭಾವಚಿತ್ರಗಳನ್ನಾಗಲಿ ನಾವು ಪೂಜಿಸಲಿಕ್ಕೆ ವಂದಿಸಲಿಕ್ಕೆ ಬರ್ತದೆಯೋ ಅಥವಾ ಇಲ್ಲ ಅನ್ನುವಂಥ ಪ್ರಶ್ನೆ. ಫೋಟೋಗಳು ವಂದನೀಯ ಪೂಜನೀಯ ಆಗಿರುವುದೇ ಇಲ್ಲ. ಯಾಕೆಂದರೆ ಯಾವುದನ್ನು ನಾವು ವಂದಿಸ್ತೇವೆ, ಪೂಜಿಸ್ತೇವೆ, ಅಭಿಷೇಕ ಮಾಡ್ತೇವೆ, ಪೂಜ್ಯ ಇದೆ ಅನ್ನುವಂಥ ಭಾವನೆಯಿಂದ ಅವುಗಳನ್ನು ಇಟ್ಟುಕೊಳ್ತೇವೆ. ಅದರಲ್ಲಿ ಪಂಚಕಲ್ಯಾಣಕ ಆಗುವುದು ಅತಿ ಮುಖ್ಯ. ಇನ್ನು ಪಂಚಕಲ್ಯಾಣದ ಮೂರ್ತಿ ಇದೆ ಅಂತಂದರೆ ನಾವು ಪೂಜಿಸ್ತೇವೆ, ಅಥವಾ ಅದಿಲ್ಲ ಅಂತಂದರೆ ನಾವು ಮೂರ್ತಿಯನ್ನು ಕೂಡ ಪೂಜಿಸುವುದಿಲ್ಲ, ಸುಮ್ಮನೆ ಹಾಗೆ ಇಟ್ಟಿರ್ತೇವೆ ನೋಡೋ ಸಲುವಾಗಿ. ಶೋಕೇಸ್ನಲ್ಲಿ ನೀನು ಅಂಥ ಮೂರ್ತಿಗಳನ್ನ ಇಡೋದಾದರೆ ಶೋಕೇಸ್ನಲ್ಲಿ ಇಡೆಯಲ್ಲ. ಮತ್ತು ಇದಕ್ಕಿಂತ ಶ್ರೇಷ್ಠ ಏನು ಅಂತಂದರೆ, ನೀವು ಮಾಳಿಗೆಯ ಮೇಲೆ ಒಂದು ಚೈತ್ಯಾಲಯವನ್ನು ಮಾಡಿಕೊಂಡ್ರಿ ಅಂತಂದರೆ ಅತಿ ಉತ್ತಮ. ಈ ವಿಷಯದಲ್ಲಿ ನಮಗೆ ಬಹಳಷ್ಟು ಹೇಳೋದಿದೆ. ಈ ಚೈತ್ಯಾಲಯ ಮಾಡಿಕೊಳ್ಳೋದು ಸರಿನೋ ತಪ್ಪೋ, ಇದರಲ್ಲಿ ಎಷ್ಟೋ ಪ್ರಕಾರದ ವಿಚಾರಗಳು ನಮ್ಮ ಸಮಾಜದಲ್ಲಿವೆ. ಈ ಚೈತ್ಯಾಲಯಗಳನ್ನು ಮಾಡ್ತೇವೆ ಅಂತಂದರೆ ಮಂದಿರಕ್ಕೆ ಯಾರು ಬರೋರು, ಮಂದಿರಕ್ಕೆ ಬರದೆ ಹಾಗೆ ಮಂದಿರಗಳಲ್ಲಿ ಬರುವಂಥ ಸಂಖ್ಯೆ ಕಮ್ಮಿ ಆಗ್ತದೆ ಅನ್ನುವಂಥ ವಿಚಾರಗಳು ಸರಿಯಲ್ಲ. ಮಂದಿರಕ್ಕಂತೂ ನಾವು ಹೋಗಲೇಬೇಕು. ಯಾವ ಸಮಯದಲ್ಲಿ ಹೋಗಬೇಕೋ ಆ ಸಮಯಕ್ಕೆ ಸಮಯಾನುಸಾರ ಮಂದಿರಕ್ಕಂತೂ ನಾವು ಹೋಗೋದು. ಆದರೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ನಮ್ಮ ಪರಿವಾರದ ಎಲ್ಲ ಸದಸ್ಯರು ನಿತ್ಯ ದೇವ ಪೂಜೆ, ನಿತ್ಯ ಅಭಿಷೇಕ ಇಂಥ ಕ್ರಿಯೆಗಳನ್ನು ಮಾಡದೇ ಹೊರತು ಪುಣ್ಯ ಗಳಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಎಷ್ಟೋ ಜೈನರು ಹೊಲದಲ್ಲಿರ್ತಾರೆ. ಈ ಊರಲ್ಲಂತೂ ಬಹಳ ಜನ ಹೊಲದಲ್ಲಿದೆ. ಇನ್ನು ಮಂದಿರಕ್ಕೆ ಹೋಗ್ತಾರೆ ಅಂತಂದರೆ ವರ್ಷದಲ್ಲಿ 4 ಸಲ 5 ಸಲ ಯಾವುದೇ ಒಂದು ಹಬ್ಬದ ದಿವಸ ಹೋಗ್ತಾರೆ ಅಂತ ಹೇಳಬಹುದು. ಇವರು ನಿತ್ಯ ದೇವ ದರ್ಶನವನ್ನೂ ಮಾಡುವುದಿಲ್ಲ, ಅಭಿಷೇಕ ಅಂತೂ ಇಲ್ಲವೇ ಇಲ್ಲ, ಗಂಧೋದಕ ಅಭಿಷೇಕ ಯಾವ ಕ್ರಿಯೆಗಳನ್ನೂ ಇಲ್ಲ. ಆಮೇಲೆ ಜೈನ ಧರ್ಮ ಹೇಗೆ ಉಳಿಯುವುದು? ಇನ್ನು ಭಗವಂತರ ಮೂರ್ತಿ, ಅವರ ಪೂಜೆ, ಅವರ ಅಭಿಷೇಕ ಮನೆಯಲ್ಲಿ ಆಗ್ತಾ ಇಲ್ಲ ಅಂತಂದರೆ ನಮ್ಮ ಮನೆಯಲ್ಲಿ ರಾಗಿ ದೇವತೆಗಳ ವಾಸ ಆಗಿಬಿಡುತ್ತೆ. ಅಲ್ಲೊಂದು ಫೋಟೋ ಹಚ್ಚಿದೆ, ಅದು ಇನ್ಯಾವುದೋ ರಾಗಿ ದೇವತೆಯ ಫೋಟೋ, ಇಲ್ಲೊಂದು ಯಾವುದೋ ಮೂರ್ತಿಯನ್ನಿಟ್ಟಿದ್ದಾರೆ, ಅದು ಇದು ನಮ್ಮ ಶೋಕೇಸ್ನಲ್ಲಿ ಇಂಥ ರಾಗಿ ದೇವತೆಗಳ ಮೂರ್ತಿಗಳೆಲ್ಲ ಭಾವಚಿತ್ರಗಳೆಲ್ಲ ಬಂದು ಬಿಡ್ತವೆ. ಅದಕ್ಕೆ ಈ ಕುಸಂಸ್ಕಾರ, ಈ ಕುಸಂಸ್ಕಾರಗಳನ್ನು ದೂರ ಮಾಡಿಕೊಂಡು ನಮ್ಮ ಸಮ್ಯಕ್ತ್ವ, ನಮ್ಮ ಚಾರಿತ್ರ, ನಮ್ಮ ಸಮ್ಯಜ್ಞಾನ, ಜೈನ ಪರಂಪರೆ, ಆತ್ಮಕಲ್ಯಾಣದ ಈ ಒಂದು ದಾರಿಯನ್ನು, ಸನ್ಮಾರ್ಗವನ್ನು ನಾವು ಹಿಡ್ಕೊಂಡು ಆತ್ಮಕಲ್ಯಾಣ ಮಾಡಿಕೊಳ್ಬೇಕು ಅಂತೇವೆ ಅಂತಂದರೆ
ಒಳ್ಳೇದೇನು ಅಂತಂದರೆ ಪ್ರತಿಯೊಬ್ಬರ ಮನೆಯಲ್ಲಿ, ಹೊಲದಾಗಿದ್ದವ್ರಿಗೆ, ಊರಲ್ಲಿದ್ದವರಿಗೆಲ್ಲ, ಊರಲ್ಲಿ ಇದ್ದವರಂತ ಅವ್ರ ಸಮೀಪದಲ್ಲಿ ಮಂದಿರ ಇದೆ ಅಂತಂದರೆ ಅವ್ರ ಮನೆಯಲ್ಲಿ ಚೈತ್ಯಾಲಯ ಆಗುವಂಥದ್ದು ಏನು ಅವಶ್ಯಕತೆ ಇಲ್ಲ. 2 ನಿಮಿಷದಲ್ಲಿ ಹೋಗಿ ಮಂದಿರ ದರ್ಶನ ಮಾಡ್ಕೊಂಡು ಬರ್ಬೋದು. ಈಗಲೂ ಕೂಡ ಹೊಲದಲ್ಲಿದ್ದವ್ರಿಗೂ ಏನು ಅಡ್ಡಿಲ್ಲ, ಆದರೆ ದೂರ ಆಗ್ತದೆ ಅಲ್ಲ. ಇನ್ನು ಗಾಡಿಯಿಂದ ಹೋಗೋದು ಬರುವುದನ್ನು ಮಾಡಬಹುದು, ಆದರೆ ಅದು ಆಗ್ತಾ ಇಲ್ಲ. ಒಂದು ವರ್ಷದಾಗ ಎಷ್ಟು ಸಲ ಮಂದಿರಕ್ಕೆ ಹೋಗ್ತೀರಿ? ಹೊಲದಾಗಿದ್ದವರು ಎಷ್ಟು ಸಲ? ಡೈಲಿ ಹೋಗ್ತೀರಾ? ಇಲ್ಲ. ಅದಕ್ಕೆ ಹೇಳೋದು, ಹೊಲದಲ್ಲಿ ಒಳ್ಳೆ ಮನೆಗಳನ್ನು ಕಟ್ಟಿಕೊಂಡಿದ್ದೀರ, ಆ ಮಾಳಿಗೆಯ ಮೇಲೆ ಒಂದು ರೂಮ್ ಮಾಡಿಕೊಳ್ಳಿ. 10x10, 12x12 ಒಂದು ರೂಮ್ ತಕ್ಕೊಂಡು ಅದರಲ್ಲಿ ಒಂದು ವೇದಿಕೆಯನ್ನು ಮಾಡಿ ಪ್ರತಿಷ್ಠಿತ ಮೂರ್ತಿಯನ್ನು ಪಂಚಕಲ್ಯಾಣಕ ಮಾಡಿ ತರಿಸಿಕೊಂಡು ಮೂರ್ತಿಯನ್ನು ಪ್ರತಿಷ್ಠಿತ ಮಾಡಿಕೊಂಡ್ರಿ ಅಂತಂದರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಬರ್ತದೆ. ಪೂಜಾ ಮಾಡುವಂತಹ, ಅಭಿಷೇಕ ಮಾಡುವಂತಹ ಸಂಸ್ಕಾರ ಬಂದುಬಿಡ್ತದೆ. ಯಾವ ಮೂರ್ತಿ ಪ್ರತಿಷ್ಠಿತ ಇರುವುದಿಲ್ಲವೋ ಅಂಥ ಮೂರ್ತಿಗೆ ನಮಸ್ಕಾರವನ್ನೂ ಕೂಡ ಮಾಡಲಿಕ್ಕೆ ಬರೋಲ್ಲ. ಪಂಚಕಲ್ಯಾಣಕ ಆಗಿರಬೇಕು, ಅವುಗಳಲ್ಲಿ ಗುಣಾರೋಪಣ ಆಗಿರಬೇಕು. ವಿಧಿವತ್ತಾಗಿ ಆ ಮೂರ್ತಿಗಳನ್ನು ಸಂಸ್ಕಾರಿತಗೊಳಿಸಿದಾಗ ಮಾತ್ರ ಪೂಜಾ, ಅಭಿಷೇಕ ಇವುಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಈ ಒಂದು ವಿಚಾರವನ್ನು ಸಾಮುದಾಯಿಕ ರೂಪವಾಗಿ ನೀವು ವಿಚಾರ ಮಾಡಿಕೊಳ್ಳಬೇಕು. ಇಲ್ಲ ಅಂತಂದರೆ ಸಂಸ್ಕಾರ, ಜೈನ ಸಂಸ್ಕಾರ ಇನ್ನಿಷ್ಟು ದೂರ ಆಗ್ತಾ ಹೋಗ್ಬೋದು. ವರ್ಷದಲ್ಲಿ 6 ದಿನ 5 ದಿನ ಮಂದಿರಕ್ಕೆ ಹೋಗ್ತಂದ್ರೆ ಜೈನರೇನು? ನಿತ್ಯ ಕ್ರಿಯೆಗಳು ಎಷ್ಟು? ದೇವಪೂಜೆ, ಗುರುಪಾಸ್ತಿ ಇವು ನಿತ್ಯ ಕ್ರಿಯೆಗಳು ಅಥವಾ ವರ್ಷಕ್ಕೆ 5 ದಿನ ಮಾಡುವಂಥ ಕ್ರಿಯೆಗಳು? ಇನ್ನು ಸಮಾಜ ಒಡಿತದೆ, ಹಾಗೆ ಆಗ್ತದೆ, ಹೀಗಾಗ್ತದೆ ಅನ್ನುವಂಥ ವಿಷಯ ಬಿಟ್ಟು ಬಿಡಿ. ಸಮಾಜ ಯಾಕೆ ಒಡಿತದೆ? ಧರ್ಮ ಮಾಡಿದರೆ ಸಮಾಜ ಒಡಿತದೆ ಏನು? ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಚೈತ್ಯಾಲಯಗಳನ್ನು ಮಾಡಿಕೊಂಡಾಗ ಒಳ್ಳೆಯದಾಗ್ತದೆಯೋ ಅಥವಾ ಕೆಟ್ಟದ್ದಾಗ್ತದೆಯೋ ಸಮಾಜಕ್ಕೆ? ಸಮಾಜ ಒಡೆಯೋದು ಅಂತಂದ್ರೆ ಏನು ಅರ್ಥ? ಅದಕ್ಕೆ ಧರ್ಮ ಮಾಡುವುದು ಸಮಾಜ ಒಡಕೇನು? ಇಲ್ಲ. ಸಮಾಜ ಈಗ ಒಡೆದಿದೆ, ನಮ್ಮಿಂದ ಧರ್ಮ ಒಡೆದು ಹೋಗಿದೆ. ಎಂಥ ಕೆಟ್ಟ ಸಂಸ್ಕಾರಗಳೆಲ್ಲ ಬಂದಾವೆ. ಅವುಗಳನ್ನೆಲ್ಲ ದೂರ ಮಾಡಿಕೊಳ್ಬೇಕು ಅಂದ್ರೆ ಚೈತ್ಯಾಲಯ ಬೇಕೇ ಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಚೈತ್ಯಾಲಯ ಬೇಕು. ಹೊಲದಲ್ಲಿದ್ದವರ ಅವರ ಮನೆಗಳಲ್ಲಿ ಒಳ್ಳೆಯ ಮನೆಗಳನ್ನು ಕಟ್ಕೊಂಡಿದ್ದಾರೆ, ಹೌದಲ್ಲ? ಎಲ್ಲ ಸಿಮೆಂಟ್ದು ಮನೆ ಇದಾವಲ್ಲ. ಈಗ ರಾಜ ಮಹಾರಾಜರ ಮನೆಗಳು ಇರ್ತಾವಲ್ಲ, ಗಾದಿ ಕುರ್ಚಿ ಅಲ್ಲೆಲ್ಲ ನೋಡಿದ್ರೆ ಚಕ್ರವರ್ತಿಗಳ ಮನೆ ಏನೋ ಅಂತ ಅನಿಸುತ್ತೆ. ಅಂಥ ಮನೆಯಲ್ಲಿ ನಾವು ಸಂಸಾರದ ಜೀವನವನ್ನು ಜೀವಿಸಲಿಕ್ಕೆ ಎಷ್ಟೊಂದು ಒಳ್ಳೆಯ ಮನೆಗಳನ್ನು ಕಟ್ಟಿಕೊಂಡಿದ್ದೇವೆ ಅಂತಂದರೆ, ನಮ್ಮ ಭಗವಂತನಿಗೆ ಮಂದಿರ ಯಾಕೆ ಕಟ್ಟಿಕೊಡಲಿಲ್ಲ? ನೀವು ಜೈನರು ಭಗವಂತರನ್ನು ಬಿಟ್ಟು ನೀವು ಸಂಸಾರವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ನೀವು ಜೈನರೇನು? ಯಾರೋ ಇನ್ನೊಂದು ಊರಕ್ಕೆ ಹೋಗಿ ಅಲ್ಲಿ ಇರಬೇಕು ಅಂತಂದರೆ ಮೊಟ್ಟ ಮೊದಲು ಅವರು ಏನು ನೋಡಬೇಕು? ಮೊದಲು ಮಂದಿರ ಇದೆಯೋ ಅಥವಾ ಇಲ್ಲ, ಆ ಊರಿನಲ್ಲಿ ಸಮೀಪ ಇದೆಯೋ ಅಥವಾ ಇಲ್ಲ, ಅದನ್ನು ನೋಡ್ತಾರೆ. ಆಮೇಲೆ ಮಂದಿರ ಇಲ್ಲ ಅಂತಂದರೆ ಮನೆಯಲ್ಲಿ ಮೊಟ್ಟ ಮೊದಲು ಚೈತ್ಯಾಲಯ ಎಲ್ಲಿ ಮಾಡಿಕೊಳ್ಳಬೇಕು ಅನ್ನತಕ್ಕಂಥದ್ದನ್ನು ವಿಚಾರ ಮಾಡ್ತಾರೆ. ಅದರಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂತಹ ಪಂಚಕಲ್ಯಾಣಕವಾಗಿರ್ತಕ್ಕಂಥ ಮೂರ್ತಿಯನ್ನು ಇಟ್ಟುಕೊಳ್ತಾರೆ. ಮೊದಲು ಧರ್ಮಕ್ಕೆ ಬೆಲೆ ಇದೆ. ನಮ್ಮ ಸಂಸಾರದ ಮನೆ ಕಟ್ಟಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಚೈತ್ಯಾಲಯ ಕಟ್ಟಿಕೊಳ್ಳುವುದರ ಬಗ್ಗೆ ಚಿಂತೆ ಮಾಡಬೇಕು. ಯಾಕೆಂದರೆ ಅದು ದೊಡ್ಡ ಸಂಸ್ಕಾರ. ಈ ಸಂಸ್ಕಾರ ಉಳಿತು. ನಮ್ಮ ಮನೆಯಲ್ಲಿ ಯಾವಾಗಲೂ ತ್ರಿಲೋಕಿನಾಥ ಭಗವಂತರಿದ್ದಾರೆ ಅಂತಂದರೆ ನಮ್ಮ ಪರಿವಾರದ ಮೇಲೆ, ನಮ್ಮ ಮನೆಯ ಎಲ್ಲ ಸದಸ್ಯರ ಮೇಲೆ ಒಳ್ಳೆಯ ಸಂಸ್ಕಾರ ಬರ್ತದೆ. ಈ ಒಳ್ಳೆಯ ಸಂಸ್ಕಾರದ ರಕ್ಷಣೆಗಾಗಿ ಎಲ್ಲರೂ ಚೈತ್ಯಾಲಯ ಮಾಡಿಕೊಳ್ಳದೆ ಜೈನ ಧರ್ಮವನ್ನು ಉಳಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಮಾಡಿಕೊಳ್ಳಿ, ವಿಚಾರ ಮಾಡಿ. ಮುಂದಿನ ಪ್ರಶ್ನೆ. ನಮೋಸ್ತು ಮಹಾರಾಜಿ. ಮುಂದಿನ ಪ್ರಶ್ನೆ, ಕೆಲವರು ಸ್ತ್ರೀಯರು ಅಡುಗೆ ಮನೆಯಲ್ಲಿ ಕಾಲಿನಲ್ಲಿ ಪಾದರಕ್ಷೆಗಳನ್ನು ಧರಿಸಿ ಅಡುಗೆ ಮಾಡುತ್ತಾರೆ, ಇದು ಸರಿಯೋ ಅಥವಾ ತಪ್ಪು? ಪಾದರಕ್ಷೆ ಚಪ್ಪಲ್ ಹಾಕೊಂಡು ಅಡುಗೆ ಮಾಡ್ತಾರೋ?
ಚಳಿಗಾಲದಾಗ ಮಾಡ್ತಾರೆ. ವಿಶೇಷ ಆದ್ರೆ ಚಳಿಗಾಲದಾಗಂತೂ ಮಾಡೇ ಮಾಡ್ತಾರೆ ಕೆಲವರು. ಥಂಡಿ ದಿವಸನಾಗ ಮಾಡ್ತಾರೆ. ಅಲ್ಲ, ಅವು ಏನಿದೆ ಅಂತಂದರೆ ಅಡುಗೆ ಮನೆಯಲ್ಲಿ ಈ ಕೆಳಗಡೆಗೆ ಫರ್ಶಿ ಇವೆಲ್ಲ ಈ ಥರ ಎಲ್ಲ ಕಡೆಗೆ ಫರ್ಶಿ ಹಾಕ್ಕೊಂಡಿದ್ದಾರೆ. ಆಮೇಲೆ ಅವೆಲ್ಲ ಅತ್ಯಂತ ತಂಪಿರ್ತಾವಲ್ಲ, ಮಾತಾಡ್ಬೇಡ್ರಿ ಯಾರು, ಫರ್ಶಿ ಎಲ್ಲ ತಂಪಾಗಿರ್ತವೆ, ಯಾರು ಮಾತಾಡ್ಬೇಡ್ರಿ. ಆಮೇಲೆ ಚಪ್ಪಲ್ ಇಲ್ಲದೆ ಹೆಂಗೆ ನಡೆಯೋದು? ಚಪ್ಪಲ್ ಬೇಕೇ ಬೇಕಲ್ಲ, ಆ ಥಂಡಿಯನ್ನು ಸಹಿಸಬೇಕಲ್ಲ. ಚಪ್ಪಲ್ ಹಾಕೊಳ್ಳೋದಕ್ಕಿಂತಲೂ ಆ ಇತರು ಬರ್ತಾವಲ್ಲ, ಏನದು ಅರಿವಿಗಳದ್ದು ಏನಂತೀರಿ ಅವಕ್ಕೆ? ಪೈಜಾಮ ಏನಂತೀರಿ? ಹಾಂ, ಅದನ್ನು ಹಾಕೊಂಡು ಮಾಡ್ಬೋದು, ಏನು ಅಡ್ಡಿ ಇಲ್ಲ, ಅದನ್ನು ಹಾಕೊಳ್ಬೋದು. ಆ ಪಾದರಕ್ಷೆಗಳನ್ನು ಹಾಕೋಬಾರ್ದು. ಪಾದರಕ್ಷೆಗಳ ಸ್ಥಾನ ಅಡುಗೆ ಮನೆಯಲ್ಲಿ ತಪ್ಪು. ಹೊರಗೆ ಕಳ್ತು ಬರ್ತೀವಲ್ಲ ನಾವು, ಅದನ್ನ ಹಾಕೋತಾರ ಅಥವಾ ಸ್ಪೆಷಲ್ ಅಡುಗೆ ಮನೆಗಾಗಿ ಬೇರೆ ಸ್ಪೆಷಲ್? ಆದ್ರೆ ಸರಿಯಲ್ಲದು. ಆ ಬಟ್ಟೆಗಳದ್ದು ಬರ್ತದೆಯಲ್ಲ, ಅದನ್ನು ಹಾಕೋಬಹುದು. ಮುಂದಿನ ಪ್ರಶ್ನೆ. ನಮೋಸ್ತು ಮಹಾರಾಜಿ. ನಮ್ಮ ಸಮ್ಯಕ್ತ್ವದ ನಿಯಮವಿದೆ, ಆದರೆ ಗಂಡನ ಮನೆಗೆ ಹೋದಾಗ ಅವರ ಹೇಳಿಕೆಯಂತೆ ನಾನು ಪೂಜೆ ಮಿಥ್ಯಾತ್ವ ಮಾಡುವ ಪ್ರಸಂಗ ಬರುತ್ತದೆ. ನಾನು ತಿಳಿಸಿ ಹೇಳಿದರೂ ಅವರಿಗೆ ಅರ್ಥವಾಗುತ್ತಿಲ್ಲ. ಹೀಗಾದಾಗ ನನ್ನ ಸಮ್ಯಕ್ತ್ವಕ್ಕೆ ಧಕ್ಕೆ ಆಗುತ್ತಲಿದೆ. ಇದರಿಂದ ಪಾರಾಗುವ ಕ್ರಮ ಬಗ್ಗೆ ತಿಳಿಸಿರಿ. ನೋಡಿ, ಒಂದು ಮಾತನ್ನು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಒಂದೇ ಮನೆಯಲ್ಲಿ ಕೆಲವೊಬ್ಬರಿಗೆ ಜೈನ ಧರ್ಮದ ವಿಷಯಗಳು ಗೊತ್ತಾದಾಗ ಸಮ್ಯಕ್ ದರ್ಶನವನ್ನು ನಾನು ಮಾಡಿಕೊಂಡರೆ ಮಾತ್ರ ಆತ್ಮಕಲ್ಯಾಣ ಇದೆ ಅನ್ನುವಂಥ ಭಾವ ಮೂಡಿಬರುತ್ತೆ. ಅದಕ್ಕೆ ತಕ್ಕಂತೆ ಅವರು ಸಮ್ಯಕ್ತವನ್ನು ಧಾರಣ ಮಾಡಿ ಈ ಕ್ರಿಯಾಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಆದರೆ ಮೂಢನಂಬಿಕೆ ಇದ್ದಂತಹ ಕೆಲವೊಬ್ಬರು ಮನೆಯಲ್ಲಿಯೇ ಇದ್ದಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಏನು ದೊಡ್ಡ ಧರ್ಮಾತ್ಮನಿಂದ ನೀನು ಬಿಟ್ಟಿಯಲ್ಲ ಅಂತ ಹೇಳಿಬಿಟ್ಟು ಅದನ್ನು ಮಾಡಲಿಕ್ಕೆ ಹಚ್ತಾರೋ ಅಥವಾ ಬಲವಂತಿಕೆಯಿಂದ ಅದನ್ನು ಮಾಡಬೇಕು ಅಂತ ಇದು ಮಾಡ್ತಾರೆ. ಆ ಥರ ಮಾಡಬಾರ್ದು. ಯಾಕೆಂದರೆ ಜೈನ ಧರ್ಮ ಇಲ್ಲಿಯೇ ನಷ್ಟ ಆಗ್ತಾ ಇದೆ. ನೀವು ವೀತರಾಗ ಧರ್ಮದ ಮಹಿಮೆಯನ್ನು ಅರ್ಥಕೊಂಡಿಲ್ಲ ಅಂತಂದರೆ ಜೈನರು ಹೇಗೆ? ರಾಗಿ ದೇವತೆಗಳನ್ನು ಪೂಜಿಸ್ತಾ ಬಂದಿದ್ದೀರಾ ಅಂತಂದರೆ ನಿಮ್ಮ ಸಮ್ಯಕ್ ದರ್ಶನ ಸಂಪೂರ್ಣ ನಷ್ಟ ಇದೆ. ನಿಮ್ಮ ಮನೆ ದಿಗಂಬರ ಜೈನ ಮನೆ ಅಲ್ಲ. ನೀವು ನಿಮ್ಮ ಮನೆ ರಾಗಿ ದೇವತೆಗಳ ಮನೆ, ನೀವು ಜೈನರೇ ಅಲ್ಲ. ಅದಕ್ಕೆ ತಿಳ್ಕೊಳ್ಬೇಕು. ಯಾರಾದರೂ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಸ್ವಾಧ್ಯಾಯ ಮಾಡಿಕೊಂಡು ಜೈನ ಧರ್ಮದ ಆಚಾರ ವಿಚಾರಗಳನ್ನು ಪಾಲಿಸ್ತಾ ಇದ್ದಾರೆ ಅಂತಂದರೆ ನಿಮ್ಮ ಮನೆಗೆ ಕೀರ್ತಿ ಬರ್ತಾ ಇದೆ. ನಿಮ್ಮ ಪರಂಪರೆಗೆ ಒಂದು ಆದರ್ಶ ದಿನಗಳು ಮಂಗಲಮಯವಾಗಿ ರೂಪಿತವಾಗಿ ದಿನಗಳೆಲ್ಲ ಪವಿತ್ರ ಆಗ್ತಾ ಇದ್ದೇವೆ ಅಂತ ತಿಳ್ಕೊಬೇಕು. ಆದರೆ ಈ ಥರ ಮಾಡದೆ ಇಲ್ಲ ನೀನು ಮಾಡಬೇಕು ಇಂಥ ಆಗ್ರಹ ಮಾಡೋದು ಸರಿಯಲ್ಲ. ಇದೆಲ್ಲ ತಪ್ಪಿದೆ. ಇದರಿಂದ ಜೈನ ಧರ್ಮ ನಷ್ಟ ಆಗ್ತಾ ಇದೆ, ಪೂರ್ತಿ ನಷ್ಟ. ಜೈನ ಧರ್ಮನ ಪಾಲಿಸಿದವರಿಗೆ ಸಂಕಟ ಬರ್ತಾ ಇದೆ ಇದರಿಂದ. ಮತ್ತು ಮನೆಯಲ್ಲಿ ಜೈನ ಧರ್ಮ ಹೊರಗೆ ಹೋಗ್ತಾ ಇದೆ, ಹೊರಗೆ ಹೋಗ್ತಾ ಇದೆ, ಮತ್ತು ಇತರ ಧರ್ಮ ಒಳಗೆ ಬರ್ತಾ ಇದೆ. ಇದರಿಂದ ಏನು ಲಾಭ ಇದೆ? ಇದು ದೊಡ್ಡ ಪಾಪ. ವಿಘ್ನ ಮಾಡಿದಾಗ ಎಲ್ಲ ಪ್ರಕಾರದ ಪಾಪಕರ್ಮಗಳು ಕಟ್ತವೆ. ಹೇಳಿದಾರಲ್ಲ, ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡಿರ್ತಕ್ಕಂತಹ ಮನುಷ್ಯನಿಗೆ 148 ಕರ್ಮಗಳಲ್ಲಿಯ 41 ಕರ್ಮಗಳು ಕಟ್ಟುವುದೇ ಇಲ್ಲ, ಪಾಪ ಕರ್ಮಗಳು ಕಟ್ಟುವುದೇ ಇಲ್ಲ. ವೀತರಾಗಿ ಭಗವಂತನ ಭಕ್ತನಿಗೆ, ಕೇವಲ ವೀತರಾಗಿ ಭಗವಂತನ ಭಕ್ತನಿಗೆ 41 ಕರ್ಮಗಳು ಕಟ್ಟುವುದಿಲ್ಲ ಅನ್ನೋದನ್ನು ನಿಮ್ಮ ತೀರ್ಥಂಕರು ಹೇಳಿದ್ದಾರೆ, ವಂಶ ಪರಂಪರದ ತೀರ್ಥಂಕರರು. ಇನ್ನು ಇದನ್ನು ಮಾಡ್ತಾ ಇಲ್ಲ, ಅದನ್ನೂ ಮಾಡ್ತಾ ಇದ್ದೀರಿ, ಇದನ್ನೂ ಮಾಡ್ತಾ ಇದ್ದೀರಿ ಅಂತಂದರೆ
ನಲವತ್ತೆಂಟು ಎಲ್ಲ ಕರ್ಮಗಳು ಪಾಪ ಕರ್ಮಗಳು ಕಟ್ತಾ ಇವೆ. ಹಾಂ 120 ಬಂದ ಯೋಗ್ಯ 120 ಕರ್ಮಗಳು ಎಲ್ಲ ಕಟ್ತಾ ಇವೆ. 120ರಲ್ಲಿ 41 ಬಿಟ್ಟುಬಿಡಿ, ಅವು ಸಮ್ಯಕ್ ದರ್ಶನ ಇದ್ದರೆ ಮಾತ್ರ ಕಟ್ಟಲ್ಲ. ಸಮ್ಯಕ್ತು ಇಲ್ಲ, ಎಲ್ಲನ್ನು ಗುಂಡಾಳಿಸ್ಕೊಂಡು ಹೊಂಟಿದ್ದೀವಿ ಅಂತಂದರೆ ಅದರೊಳಗೆ 120 ಕರ್ಮಗಳು ಎಲ್ಲ ಕಟ್ತಾ ಇವೆ. ಏನು ಲಾಭ ಆಯಿತು? ರಾಗಿ ದೇವತೆಗಳನ್ನ ಪೂಜಿಸುವಂತಹ ಮೂಢನಂಬಿಕೆಗಳನ್ನ ಇಟ್ಟುಕೊಳ್ತಕ್ಕಂತಹ ನಮ್ಮ ಬದುಕಿಗೆ 120 ಕರ್ಮಗಳೆಲ್ಲ ಪಾಪ ಕರ್ಮಗಳು ಕಟ್ತಾ ಇವೆ. ಏನು ಲಾಭ ಆಯ್ತು ಹೇಳಿ? ಹಾನಿ ಇದೆಯೋ ಅಥವಾ ಲಾಭ ಇದೆ? ಬಹಳ ದೊಡ್ಡ ಹಾನಿ ಇದೆ. ಆಮೇಲೆ ಜೈನ ಧರ್ಮ ಸಂಪೂರ್ಣ ನಷ್ಟ ಆಯಿತು. ನಾವು ದಿಗಂಬರ ಜೈನರು ಅಲ್ಲವೇ ಅಲ್ಲ ಅಂತ ಅನಿಸ್ಕೊಂಥದ್ದು ಬಹಳ ದೊಡ್ಡ ತಪ್ಪು, ಬಹಳ ದೊಡ್ಡ ಅಜ್ಞಾನ. ಸಮ್ಯಕ್ತ್ವವೇ ಧರ್ಮದ ಮೂಲ ತಳಪಾಯಿ. ಅದನ್ನೇ ನಷ್ಟ ಮಾಡಿಕೊಂಡ್ರೆ ಉಳಿತೇನೋ? ಇನ್ನು ಮನೆಯಲ್ಲಿ ಉಪವಾಸ ಮಾಡಿದರೂ ವ್ಯರ್ಥ, ಯಾವಾಗಾದರೂ ಒಮ್ಮೆ ಮಂದಿರಕ್ಕೆ ಹೋಗೋದು ಕೂಡ ವ್ಯರ್ಥ, ಜಪ ತಪ ದಾನ ತೀರ್ಥಯಾತ್ರೆ ಎಲ್ಲವೂ ಕೂಡ ವ್ಯರ್ಥ ಆಗಿ ಹೋಗುತ್ತೆ. ಇಂಥದನ್ನು ನಾವು ಮೊದಲನೇ ಸಲ ಕೇಳ್ತಾ ಇದ್ದೀವಿ. ಶಾಸ್ತ್ರ ಓದಿಲ್ಲ, ಯಾರು ಉಪದೇಶ ಕೊಟ್ಟಿಲ್ಲ, ನಮ್ಮ ಸಂಸ್ಕಾರಗಳೆಲ್ಲ ಅತ್ಯಂತ ದೂರ ಆಗಿಬಿಟ್ಟಿವೆ, ಬಹಳ ದೂರ. ಇದನ್ನೇ ಚಿಂತನೆ ಮಾಡಿಕೊಂಡು ಯಾವ ಥರದಿಂದ ನಮ್ಮ ಮನೆಯ ಧರ್ಮವನ್ನು, ಕುಲ ಪರಂಪರೆಯ ಧರ್ಮವನ್ನು, ವೀತರಾಗ ಧರ್ಮವನ್ನು, ಪವಿತ್ರ ಧರ್ಮವನ್ನು ರಕ್ಷಿಸಿಕೊಳ್ಳಬೇಕು ಅನ್ನುವಂಥದ್ದಕ್ಕೆ ಇಡೀ ಪರಿವಾರದ ಜನ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ವೀತರಾಗ ಧರ್ಮದ ಕಡೆಗೆ ಹೋಗಲಿಕ್ಕೆ ಪ್ರಯತ್ನಿಸಬೇಕು. ಆವಾಗ ಮನೆಯಲ್ಲಿ ಶಾಂತಿ ಸಿಗುತ್ತೆ. ನಮಸ್ತು ಮಹಾರಾಜಿ. ಉಪಾಧ್ಯಾಯರು ಎಂದರೆ ಯಾರು? ಉಪಾಧ್ಯಾಯ ಪರಮಿಷ್ಠಿಗಳು, 3ನೇ ಪರಮಿಷ್ಠಿಗಳು. ಅವ್ರು ಪೂಜೆ ಮಾಡೋರಿಗೆ ಭೀ ಉಪಾಧ್ಯಾಯರು ಅಂತಾರಲ್ಲ, ಅವ್ರ ಅಡ್ಡಿ ಹೆಸರು ಉಪಾಧ್ಯಾಯ, ಅವ್ರ ಹೆಸರು ಉಪಾಧ್ಯಾಯ ಅಲ್ಲ. ಅವ್ರೇನು ದಿಗಂಬರ ಮುನಿಗಳೇನು? ಅವ್ರ ಅಡ್ಡಿ ಹೆಸರು ಉಪಾಧ್ಯಾಯ ಅಂತಂದರೆ ನೋಡಿ, ಸ್ಕೂಲಿನಲ್ಲಿ ನಮಗೆ ಶಿಕ್ಷಣವನ್ನು ಕೊಡ್ತಕ್ಕಂತಹ ಟೀಚರಿಗೂ ಕೂಡ ನಾವು ಉಪಾಧ್ಯಾಯ ಅಂತೀವಿ. ಉಪಾಧ್ಯಾಯರು, ಕಲಿಸುವವರಿಗೆ ಉಪಾಧ್ಯಾಯ ಅಂತ. ಇಲ್ಲಿಯೂ ಕೂಡ ದಿಗಂಬರ ಮುನಿಗಳು, ಉಪಾಧ್ಯಾಯ ಪರಮೇಷ್ಠಿಗಳು ಕೂಡ, ಇವರು ಕೂಡ ಶಿಕ್ಷಕರು. ಯಾರಿಗೆ? ಸಾಧು ಪರಮೇಷ್ಠಿಗಳಿಗೆ ಉಪಾಧ್ಯಾಯ ಪರಮೇಷ್ಠಿಗಳು ಧರ್ಮಶಾಸ್ತ್ರಗಳನ್ನು ಕಲಿಸ್ತಾರೆ, ಸ್ವಾಧ್ಯಾಯ ಮಾಡಿಸ್ತಾರೆ. ಅದಕ್ಕಾಗಿ ಅವರ ಹೆಸರು ಉಪಾಧ್ಯಾಯ. ಇವರು ಪಾರಮಾರ್ಥಿಕ ಕ್ಷೇತ್ರದ ಮೋಕ್ಷ ಮಾರ್ಗದ ಉಪಾಧ್ಯಾಯರು ಮತ್ತು ಲೌಕಿಕ ಕ್ಷೇತ್ರದ ಗುರುಗಳು, ಅವರು ಲೌಕಿಕ ಕ್ಷೇತ್ರದ ಉಪಾಧ್ಯಾಯರು. ಇವರು ಪೂಜ್ಯರು, ಅವರು ಜೈ ಜಿನೇಂದ್ರಕ್ಕೆ ಯೋಗ್ಯರು. ನಮಸ್ತು ಮಹಾರಾಜಿ. ಗುಣಸ್ಥಾನ ಎಂದರೇನು? ಗುಣಸ್ಥಾನ ಅಂತಂದರೆ ಮೋಹನೀಯ ಕರ್ಮ ನಮ್ಮ ಆತ್ಮನಿಂದ ಎಷ್ಟು ದೂರವಾಗ್ತದೆಯೋ, ಕಡಿಮೆ ಆಗ್ತದೆಯೋ, ಮೋಹ ಕಡಿಮೆ ಆದಂತೆ ಆತ್ಮನಲ್ಲಿ ಗುಣಗಳು ಹೆಚ್ಚುತ್ತವೆ. ಗುಣಗಳು ಎಷ್ಟು ಹೆಚ್ಚುತ್ತವೆ ಅಷ್ಟೇ ಗುಣಸ್ಥಾನಗಳು ಕೂಡ, ಮೇಲಿನ ಗುಣಸ್ಥಾನಗಳು ನಮಗೆ ಪ್ರಾಪ್ತವಾಗ್ತವೆ. ಗುಣಗಳ ಸ್ಥಾನವೇ ಗುಣಸ್ಥಾನ. ಮೇಲಿನ ಗುಣಸ್ಥಾನಗಳಲ್ಲಿ ಹೋದಂತೆ ನಮ್ಮ ಮೋಹನೀಯ ಕರ್ಮ ಕಡಿಮೆ ಆಗ್ತದೆ ಮತ್ತು ವೀತರಾಗತ್ವ ಅನ್ನತಕ್ಕಂಥ ಗುಣ, ಸಂಯಮ ಗುಣ, ಚಾರಿತ್ರ ಗುಣ, ಸಮ್ಯಕ್ತ್ವ ಗುಣ ಇದೆಲ್ಲ ಹೆಚ್ಚುತ್ತಾ ಹೋಗ್ತದೆ. ಸಂಪೂರ್ಣವಾಗಿ ಹೆಚ್ಚಿತು ಅಂತಂದರೆ ಎಂದಿಲ್ಲ ನಾಳೆ ನಮಗೂ ಕೂಡ ಆ ಸಮ್ಯಕ್ ದರ್ಶನ ಜ್ಞಾನ ಅನ್ನುವಂತಹ ಧರ್ಮದ ಶಕ್ತಿಯಿಂದ ಕೇವಲ ಜ್ಞಾನದ ಪ್ರಾಪ್ತಿ ಆಗುತ್ತೆ. ನಮಸ್ತು ಮಹಾರಾಜಿ. ಸ್ವಸ್ತಿಕ್ ಚಿನ್ನದ ಮಹತ್ವವೇನು? ಸ್ವಸ್ತಿಕ ಚಿನ್ನದ ಮಹತ್ವ, ಸ್ವಸ್ತಿಕವನ್ನು ಇದಕ್ಕೆ ಶುಭ ಚಿನ್ನ ಅಂತ ಹೇಳಿದ್ದಾರೆ. ಮಂಗಲ ಚಿನ್ನ ಇದೆ, ಮಂಗಲಮಯವಾಗಿರತಕ್ಕಂತಹ ಆಕಾರ. ಇದಕ್ಕೆ ಸ್ವಸ್ತಿಕ ಈ ಥರ ಬರೀತಾರಲ್ಲ. ಇನ್ನು ಅದರಲ್ಲಿ ಮಧ್ಯದಲ್ಲಿ 4 ಸ್ಥಾನಗಳಿವೆ. ಆ 4 ಸ್ಥಾನಗಳಿಗೆ ಗತಿ ಅಂತ ಹೇಳ್ಬೋದು. ದೇವಗತಿ, ಮನುಷ್ಯಗತಿ, ತಿರ್ಯಂಚಗತಿ, ನರಕಗತಿ.
ಇನ್ನು ಸ್ವಸ್ತಿಕದ ಮೇಲೆ ನಾವು 3 ಬಿಂದುಗಳನ್ನು ಕೊಡ್ತೀವಿ. ಆ ಬಿಂದುಗಳ ಅರ್ಥ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಇನ್ನು ಅದರ ಮೇಲೆ ಒಂದು ಸಿದ್ಧಶಿಲೆಯ ಆಕಾರವನ್ನು ಮಾಡ್ತೀವಿ, ಚಂದ್ರಾಕಾರ. ಅದರ ಮೇಲೆ ಮತ್ತೊಂದು ಬಿಂದುವನ್ನು ಮಾಡ್ತೀವಿ. ಆ ಚಂದ್ರಾಕಾರ ಅಂತಂದರೆ ಸಿದ್ಧಶಿಲೆ, ಮತ್ತು ಅದರ ಮೇಲೆ ಯಾವ ಬಿಂದುವನ್ನು ಕೊಡ್ತೀವಲ್ಲ ಅದು ಸಿದ್ಧ ಪರಮೇಷ್ಠಿಗಳ ಪ್ರತೀಕ. ಸಿದ್ಧ ಶಿಲೆಯ ಪ್ರತೀಕ, ಸಿದ್ಧ ಪರಮೇಷ್ಠಿಗಳ ಪ್ರತೀಕ, ರತ್ನತ್ರಯದ ಪ್ರತೀಕ 3 ಬಿಂದುಗಳು, ಆಮೇಲೆ ಕೆಳಗೆ ಇರುವಂಥ ಸ್ವಸ್ತಿಕ. ಇದರಲ್ಲಿ 4 ಸ್ಥಾನಗಳಿವೆ. ಇವು 4 ಗತಿಗಳು. ಈ ಗತಿಗಳಲ್ಲಿ ಜೀವ ಯಾವಾಗಲೂ ಸುತ್ತಾ ಇದ್ದಾನೆ. ಸ್ವಸ್ತಿಕೆ ಹೇಗೆ ಕಾಣ್ತದೆ ಗೊತ್ತಾ? ನಿಮ್ಮ ಪಂಕ ಇರ್ತದೆಯಲ್ಲ, ಪಂಕ ಹಾಗೆ, ಪಂಕಾದ ಹಾಗೆ ಇದೆ ಅದು ಸ್ವಸ್ತಿಕ. ಅದು ತಿರುಗಲಿಕ್ಕೆ ಶುರು ಮಾಡಿತು ಅಂತಾರೆ ಗಾಳಿ ಬರ್ಬೋದು ಅಂಥದ್ದೊಂದು ಮಾಡಿ. ಅದರಲ್ಲಿ ಅಂದರೆ ಪಂಕ ಯಾವ ಥರ ಸುತ್ತದೆಯಲ್ಲ ಅದೇ ಥರ 4 ಗತಿಗಳಲ್ಲಿ ನಮ್ಮ ಆತ್ಮ ಸುತ್ತಾ ಇದ್ದಾನೆ. ಈ 4 ಗತಿಯಿಂದ ಪಾರಾಗಲಿಕ್ಕೆ ಅದರ ಮೇಲೆ 3 ಬಿಂದುವನ್ನು ಕೊಟ್ಟಿದ್ದೀವಲ್ಲ ಅದು ರತ್ನತ್ರಯ. ಅದು ರತ್ನತ್ರಯವೇ ಜೈನ ಧರ್ಮ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇದುವೇ ಜೈನ ಧರ್ಮ. ನಾವು ಚತುರ್ಗತಿಗಳಿಂದ ಪಾರಾಗಬೇಕು ಅಂತಂದರೆ ರತ್ನತ್ರಯಕ್ಕೆ ಶರಣು ಹೋಗಬೇಕು. ಸಮ್ಯಕ್ತ್ವ ನಮ್ಮ ಬದುಕಾಗಬೇಕು. ಸಮ್ಯಕ್ ಜ್ಞಾನ, ಚಾರಿತ್ರ ಇದು ನಮ್ಮ ಆತ್ಮನ ಪ್ರಾಣವಾಗಿ ಉಳಿಯಬೇಕು. ಆವಾಗ ನಾವು ಸಿದ್ಧಶಿಲೆಯ ಮೇಲೆ ಇರತಕ್ಕಂತಹ ಆ ಬಿಂದು ಸಿದ್ಧ ಪರಮೇಷ್ಠಿ ಆಗಬಹುದು. ಇಂಥ ಒಂದು ಅರ್ಥ ಸ್ವಸ್ತಿಕಕ್ಕೆ, ಚಂದ್ರ ಬಿಂದುವಿಗೆ ಮತ್ತು 3 ಬಿಂದುಗಳಿಗೆ ಮತ್ತು ಚಂದ್ರ ಬಿಂದುವಿನ ಮೇಲೆ ಇರತಕ್ಕಂತಹ 1 ಬಿಂದು ಅದಕ್ಕೆ ಅರ್ಥ ಇರುವುದು. ನಮೋಸ್ತು ಮಹಾರಾಜಿ. ಮನಶುದ್ಧಿ ಎಂದರೇನು? ಮನಃಶುದ್ಧಿ ಅಂದರೇನು? ಮನಸ್ಸಿನ ಶುದ್ಧಿ, ಮನಃಶುದ್ಧಿ. ಮನಸ್ಸಿನ ಶುದ್ಧಿಯೇ ಮನಃಶುದ್ಧಿ. ಮನಸ್ಸಿನಲ್ಲಿ ಸಿಟ್ಟಿರಬಾರ್ದು, ಮನಸ್ಸಿನಲ್ಲಿ ಕಷಾಯಗಳಿರಬಾರ್ದು, ಮನಸ್ಸಿನಲ್ಲಿ ಚಿಂತೆ ಇರಬಾರ್ದು, ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಭಯ ಇರಬಾರ್ದು. ಭಯ ಇದ್ದಾಗ ಕೈಕಾಲುಗಳು ನಡುಗ್ತವೆ. ಕ್ರೋಧ ಬಂದಾಗಲೂ ಕೂಡ ಮನಸ್ಸು ಅಪವಿತ್ರ ಇರ್ತದೆ. ಕಷಾಯಗಳಿದ್ದಾಗ ಶಾಂತಿ ಇರುವುದೇ ಇಲ್ಲ. ಲೋಭ ಇದ್ದಾಗ ಅಶಾಂತಿ ಇರ್ತದೆ. ಮನಸ್ಸಿನ ಪವಿತ್ರತೆ ಅಂತಂದರೆ ಕಷಾಯಗಳ ಇಲ್ಲದೆ ಇರತಕ್ಕಂತಹ ಮನಸ್ಸಿನ ಅವಸ್ಥೆ, ಮನಸ್ಸಿನ ಪವಿತ್ರತೆ, ಮನಃಶುದ್ಧಿ. ಅದು ಹಾಂ ಉಳಿದು ಇನ್ನೂ ಭಾಳ ಇದಾವೆ. ನಾಳೆ ಪೂರ್ಣ ಮಾಡೋದು. ಇನ್ನು ಜಿನ್ವಾನಿ. प्रभु देव तुम्हारे पवित्र मुख से निश्रित जो शीतलवाणी, जग जन मन के मल को धोती, अतः कहाती जिनवाणी. जयवंतो माँ जग में तब तक जब तक सूरज चांद रहे, शीश नवाते कर्म हरो माँ, अब तक हम विषयांद रहे, अब हम ना विषयांद रहे. जिनवानी माता की जय.